ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ ಯೂಟ್ಯೂಬ್ ಚಾನಲ್. ನಾನು ಹೇಮಂತ್ ಕುಮಾರ್. ಐಸಿರಿ ಗ್ರಾಮ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಇರುವಂತಹದ್ದು ಚಿಕ್ಕಮಗಳೂರು ನಗರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಸಖರಾಯಪಟ್ಟಣ ಗ್ರಾಮದಲ್ಲಿ. ಸಖರಾಯಪಟ್ಟಣ ತುಂಬಾ ವಿಶೇಷತೆಗಳಿಂದ ಕೂಡಿರುವಂತಹ ಒಂದು ಗ್ರಾಮ. ಅದರಲ್ಲಿ ತುಂಬಾ ಮುಖ್ಯವಾಗಿ ಶ್ರೀ ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನ. ಇವತ್ತು ಶ್ರೀ ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ. ನಾವಿವತ್ತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ಇಲ್ಲಿನ ಅರ್ಚಕರು, ಗ್ರಾಮಸ್ಥರು, ಭಕ್ತಾದಿಗಳು ಈ ಗ್ರಾಮದ ಬಗ್ಗೆ ಹಾಗೂ ಈ ದೇವಸ್ಥಾನದ ವಿಶೇಷತೆಗಳು, ಈ ದೇವರ ಪವಾಡಗಳ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿ ಇದು ರಾಜರ ಕಾಲದಿಂದ ಇದೆ. ಸುಮಾರು 800-900 ವರ್ಷಗಳ ಇತಿಹಾಸವಿದೆ. ಇಲ್ಲಿ ಸಂಕ್ರಮಣ ದಿನದಿಂದ 4 ದಿನ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಸಂಕ್ರಾಂತಿಯ ದಿನ ಮೊಲ ಬಿಡುವ ಸೇವೆ, ಮಾರನೆಯ ದಿನ ಎಡ ಸೇವೆ, ಮಾರನೆಯ ದಿನ ತೇರಿರುತ್ತೆ. ಆದ ಮಾರನೆಯ ದಿನ ಕೆಂಚರಾಯ ಸೇವೆಯನ್ನು ವರ್ಷ ಪ್ರತಿ ವರ್ಷವೂ ಭಕ್ತಾದಿಗಳು ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಈಗಲೂ ಅದು ಭಾಳ ವರ್ಷಗಳಿಂದ ನಡೀತಲೇ ಇದೆ. ಹಳ್ಳಿ ಕಡೆಯಿಂದ, ಇದ್ರ ಕಡೆಯಿಂದ ಚಿಕ್ಕಮಗಳೂರು, ಹಾಸನ, ಸಕಲೇಶಪುರ, ಮೂಡಿಗೆರೆ ಆ ಕಡೆಯಿಂದ ಭಾಳ ಭಕ್ತಾದಿಗಳು ಗಾಡಿ ಸಮೇತ ಜನಗಳು ಬಂದು ಇಲ್ಲಿ ರಂಗನ ಸೇವೆಯನ್ನು ಮಾಡಿ 3 ದಿನಗಳ ಜಾತ್ರೆಯನ್ನು ಮಾಡಿ ತದನಂತರ ಕೆಂಚರಾಯ ಸೇವೆಯನ್ನು ಮಾಡಿ ಮುಕ್ತಾಯಗೊಂಡು ಹೋಗುತ್ತದೆ. ಇದು ಗ್ರಾಮಸ್ಥರದ್ದು ಏನಲ್ಲ, ಇದು ಅನೇಕ ಹಳ್ಳಿಗಳ ಭಕ್ತರುಗಳಿದ್ದಾರೆ. ಇದು ಸಖರಾಯಪಟ್ಟಣ ಗ್ರಾಮಸ್ಥರು ಅಂದರೆ ಸೇರ್ಕೊಂಡು ಮಾಡ್ತಿದ್ದೀವಿ. ಹಾಗಾಗಿ ಇದಕ್ಕೆ ಹೆಚ್ಚು ಕಮ್ಮಿ ಒಂದು ಹೇಳೋಕ್ಕೆ ಆಗಲ್ಲ, ಎಲ್ಲ ಕಡೆಯಲ್ಲೂ ಭಕ್ತರಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಭಕ್ತರಿದ್ದಾರೆ. ಶಕುನಿ ರಂಗನಾಥ ಸ್ವಾಮಿಯವರು ಶಕನಗಿರಿಯ ಮೇಲೆ ಇದ್ದು ಅವರು ಕೆಂಚರಾಯನ ಕಾಟ ತಡಿಲಾರದಲ್ಲೇ ರಾತ್ರಿ ಸಖರಾಯಪಟ್ಟಣಕ್ಕೆ ಆಗಮಿಸಿ, ಕೆಂಚರಾಯನ ಕಾಟ ತಡಿಲಾರದಲ್ಲೇ ರಾತ್ರಿ ಆಗಮಿಸಿ ಇಲ್ಲಿ ಬಂದು ಚನ್ನಕೇಶವ, ಮೂಲತಃ ದೇವರು ಚನ್ನಕೇಶವನನ್ನು ಕೇಳಿಕೊಂಡು ನಾನು ದಕ್ಷಿಣಾಭಿಮುಖವಾಗಿ ನಾನು ನೆಲೆಸ್ತೀನಿ, ನನಗೆ ಜಾಗ ಕೊಡು ಅಂತೇಳಿ ಅವಾಗ ಬಂದು ನೆಲೆಸಿರೋದಿಲ್ಲಿ. ಹಾಗಾಗಿ ಶಕುನ ರಂಗನಾಥ ಸ್ವಾಮಿ, ಅವನು ಶಕುನ ಬಿದ್ದು ಇಲ್ಲಿಗೆ ಬಂದು ನೆಲೆಸಿರೋದು. ಹಂಗಾಗಿ ಶಕುನ ರಂಗನಾಥ ಸ್ವಾಮಿ ಅಂತಲೇ ಹೆಸರಿರೋದು. ರಾತ್ರಿ ಕೆಂಚರಾಯನ ಕಾಟ ತಡಿಲಾರದಲ್ಲೇ ಬಂದಿರೋದ್ರಿಂದ ಇದು ರಾತ್ರಿ 11:30 ತೇರಾಗದೆ ರಾತ್ರಿ 11:30 ಅದು ವಿಶೇಷ. ಭಕ್ತಾದಿಗಳು ಡೈಲಿ ಏನೇ ಇಲ್ಲ ಅಂದರೂ ಒಂದು 10,000 12,000 ಜನರು ಬಂದು ಹೋಗ್ತಾರೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಪ್ರತಿ ಶನಿವಾರ ದಾಸೋಹ ನಡೆಯುತ್ತದೆ. ಪ್ರತಿ ಶನಿವಾರ 52 ವಾರ ದಾಸೋಹ ನಡೆಯುತ್ತೆ. ದಾಸೋಹದಲ್ಲಿ ಡೈಲಿ ಶನಿವಾರ 1,000ದಿಂದ 1,500 2,000 ಮತ್ತು 4-5 ಶ್ರಾವಣ ಬರುತ್ತೆ. ಶ್ರಾವಣದಲ್ಲಿ ಒಂದು 4-5 ಸಾವಿರ ಜನ ಶನಿವಾರ ಬರ್ತಾರೆ. ಅವರಿಗೆಲ್ಲ ದಾಸೋಹ ಇರುತ್ತದೆ, ಫ್ರೀ ದಾಸೋಹ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ರುವಂತೆ ರಾಜಾವರುಣೋ ಧ್ರುವಂತೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಶುಭಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಶುಭಮುಹೂರ್ತೋ ಅಸ್ತು. ಭಕ್ತ ಮಹಾಶಯರಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ, ಶ್ರೀ ಶಕುನ ರಂಗನಾಥ ಜಾತ್ರಾ ಮಹೋತ್ಸವವು 15/1/2026ರಿಂದ 19/1/2026 ತನಕ ನಡೆಯಲಿದೆ. ಅಂದರೆ ಈ ದಿನ 17ನೇ ತಾರೀಕು ಶನಿವಾರ ಸ್ವಾಮಿಯ ರಥಾರೋಹಣ ಜರುಗಲಿದ್ದು ರಾತ್ರಿ 11:30ಕ್ಕೆ ಜರುಗಲಿದೆ. ಸದ್ಭಕ್ತರು ಎಲ್ಲರೂ ಬಂದು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಈ ಇತಿಹಾಸ ಹೇಳಬೇಕಾದ್ರೆ, ನಮ್ಮ ಶಕುನ ರಂಗನಾಥದು ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತ ತರಕ್ಕೆ ಅಂತ ಹೋದಾಗ, ಲಕ್ಷ್ಮಣ ಪ್ರಜ್ಞೆ ತಪ್ಪಿದ್ದಾಗ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತ ತರಕ್ಕೆ ಅಂತ ಹೋಗ್ತಾರೆ. ಆವಾಗ ಇಲ್ಲಿ ರಾವಣ ಕಾಲನೇಮಿ ರಾಕ್ಷಸ ಅಂತ ಒಬ್ಬನ ಸೃಷ್ಟಿ ಮಾಡಿ, ಆಂಜನೇಯನ ತಡಿಬೇಕು ನೀನು, ಅವನು ಸಂಜೀವಿನಿ ಪರ್ವತ ತರಬಾರ್ದು ಅಂತೇಳಿ ಕಾಲನೇಮಿ ರಾಕ್ಷಸ ಅಂತ ಒಬ್ಬನ ಸೃಷ್ಟಿ ಮಾಡಿ ಕಳಿಸ್ತಾರೆ. ಅವರು ಬಂದು ಶಕುನಗಿರಿಯಲ್ಲಿ ಸ್ಥಾಪನೆ ಆಗ್ತಾರೆ, ಕಾಲನೇಮಿ ರಾಕ್ಷಸ. ಅವ್ರು ಬಂದು ಇಂದಿನ ಜನ್ಮದಲ್ಲಿ ಶಾಪಗ್ರಸ್ತ ಮುನಿ, ಪರಮ ರಾಮನ ಭಕ್ತ. ಅದು ರಾವಣಂಗೆ ತಿಳಿದಿರಲ್ಲ. ಅವರು ರಾಮ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಇದೇ ಮಾರ್ಗವಾಗಿ ಸಂಜೀವಿನಿ ಪರ್ವತ ತೊಗೊಂಡು ಆಂಜನೇಯ ಸ್ವಾಮಿ ಬರ್ತಾ ಇರ್ತಾರೆ. ರಾಮ ಧ್ಯಾನ ಕೇಳಿಸ್ಬಿಟ್ಟು, ರಾಮ ಶಬ್ದ ಕೇಳಿಸ್ಬಿಟ್ಟು, ಇಲ್ಲಿ ಯಾರೋ ರಾಮ ಧ್ಯಾನ ಮಾಡ್ತಿದ್ದಾರೆ, ದಣಿವು ನಿವಾರಿಸ್ಕೊಂಡು ಹೋಗೋಣ ಅಂತ ಸ್ವಾಮಿ ನೋಡಿದ್ರೆ ಇಲ್ಲಿ ಯಾರೋ ಧ್ಯಾನ ಮಾಡ್ತಿರ್ತಾರೆ. ನಾವು ದತ್ತಪೀಠ ಏನು ಹೇಳ್ತೀವೋ ಅದು ಸಂಜೀವಿನಿ ಪರ್ವತ ಇಟ್ಟಿದ್ದ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಇಟ್ಬಿಟ್ಟು ಸ್ವಾಮಿ ಬಂದಾಗ ತ್ರಿಕಾಲ ಜ್ಞಾನಿ ಆಂಜನೇಯ ಸ್ವಾಮಿ ಮುಖ ಲಕ್ಷಣ ನೋಡಿದ ತಕ್ಷಣ ಗೊತ್ತಾಗತ್ತೆ ಇವರು ರಾವಣ ಕಳಿಸಿರೋ ರಾಕ್ಷಸ. ಅಂದರೆ ಇಂದಿನ ಜನ್ಮದಲ್ಲಿ ಶಾಪಗ್ರಸ್ತ ಮುನಿ ಮೋಕ್ಷ ಪ್ರಾಪ್ತಿಗೋಸ್ಕರ ಇವಾಗ ಇಲ್ಲಿ ಬಂದಿದ್ದಾರೆ ಅಂತೇಳಿ
ಅವ್ರು ಯೋಚನೆ ಮಾಡೋಷ್ಟೊತ್ತಿಗೆ ಆ ರಾಕ್ಷಸ ಮಸೂಳೆ ಅವತಾರ ತಳ್ಬಿಟ್ಟು ಸ್ವಾಮಿ ಮೇಲೆ ಘೋರವಾದ ಯುದ್ಧಕ್ಕೆ ಬರ್ತಾರೆ. ಸ್ವಾಮಿ ನೋಡೋಷ್ಟು ನೋಡಿ ಅವ್ರನ್ನ 2 ಭಾಗವಾಗಿ ಸೀಳ್ತಾರೆ. 2 ಭಾಗವಾಗಿ ಸೀಳಿದಾಗ ಒಂದು ಐನ ಕೆರೆ ಸೃಷ್ಟಿಯಾಗುತ್ತೆ, ಇನ್ನೊಂದು ಮದಗದ ಕೆರೆ ಸೃಷ್ಟಿಯಾಗುತ್ತೆ. ಮಸೂಳೆ ಆಕಾರದಲ್ಲೇ ಇರೋದು. ಮುಖ ಭಾಗ ಬಂದು ಐನ ಕೆರೆ ಇದೆ, ಎದೆ ಭಾಗದಿಂದ ಬಾಲ ತನಕ ಬಂದು ಮದಗದ ಕೆರೆ ಇದೆ, ಮಸೂಳೆ ಆಕಾರದಲ್ಲೇ ಇರೋದು. ಅವಾಗ ಅವರು ಮೋಕ್ಷ ಪ್ರಾಪ್ತಿ ಆಗತ್ತೆ. ಮೋಕ್ಷ ಪ್ರಾಪ್ತಿ ಆದಾಗ ರಾಕ್ಷಸಂಗೆ ಸ್ವಾಮಿ ಹತ್ರ ಬರ್ತಾರೆ, ಆಂಜನೇಯ ಸ್ವಾಮಿ ಹತ್ರ. ಇಲ್ಲಿ ನಾನು ನಿನ್ನ ಜೊತೆ ಬರ್ತೀನಿ ಸ್ವಾಮಿ, ರಾಮ ಧ್ಯಾನ ಮಾಡ್ಕೊಂಡಿರ್ತೀನಿ, ಬೇಡ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಸ್ವತಃ ಆಂಜನೇಯ ಸ್ವಾಮಿನೇ ಶಕುನಗಿರಿಯಲ್ಲಿ ಚತುರ್ಭುಜ ರಾಮನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಸಂಜೀವಿನಿ ಪರ್ವತ ತೊಗೊಂಡು ಹೊರಟೋಗ್ತಾರೆ. ಅಲ್ಲಿ ರಾಕ್ಷಸ ಅಲ್ಲೇ ನೆಲೆಸಿರ್ತಾರೆ. ಅವ್ರು ಏನೇ ಹಿಂದಿನ ಜನ್ಮದ ಶಾಪಗ್ರಸ್ತ ಮುನಿ ಆದರೂ ಈ ಜನ್ಮದಲ್ಲಿ ರಾಕ್ಷಸ. ಸ್ವಾಮಿ ಮುಂದೆನೇ ಎಲ್ಲ ಬಲಿದಾನಗಳು ಮಾಡ್ತಾ ಇರ್ತಾರೆ. ಸ್ವಾಮಿಗೆ ಸಹಿಸೋಕ್ಕಾಗಲ್ಲ. ದಯವಿಟ್ಟು ಇದು ಮಾಡಬೇಡಪ್ಪ, ನನ್ನನ್ನು ಬಿಟ್ಬಿಡು, ನಾನು ಹೋಗ್ತೀನಿ ಅಂದರೆ ಇಲ್ಲ ನೀನು ಇಲ್ಲೇ ಇರಬೇಕು ಅಂತ ಸ್ವಾಮಿನ ಕಟ್ಟಾಕ್ಬಿಡ್ತಾರೆ ರಾಕ್ಷಸ ಅವರು. ಯುಗಗಳು ಕಳೆಯೋ ತನಕ ಅಲ್ಲೇ ಇರ್ತಾರೆ. ಯುಗಗಳು ಕಳೆದ ನಂತರ ಇಲ್ಲಿ ಚೆನ್ನಕೇಶ್ವರ ಸ್ವಾಮಿ ಸ್ಥಾಪನೆ ಆಗುತ್ತೆ. ಬಂದು ಮೂಲತಃ ಚೆನ್ನಕೇಶ್ವ ಇದು. ಚೆನ್ನಕೇಶ್ವರ ಸ್ಥಾಪನೆ ಆದಾಗ ರಂಗನಾಥ ಸ್ವಾಮಿ ರಾಮ ಬಂದ್ಬಿಟ್ಟು ಚೆನ್ನಕೇಶ್ವರ ಕೇಳ್ತಾರೆ, ಈ ಥರ ನಾನು ಯುಗಗಳಿಂದ ಇಲ್ಲೇ ಇದ್ದೀನಿ, ನೀನು ಅಲ್ಲಿ ಸ್ಥಾನದಲ್ಲಿ ಒಂದು ಸ್ಥಳ ಕೊಡು ಅಂದಾಗ ವೈಕುಂಠ ದ್ವಾರದಲ್ಲಿ ಬಂದು ನೆಲೆಸಿ ಸ್ವಾಮಿ ಅಂತೇಳಿ ಸ್ವಾಮಿ ಆಜ್ಞೆ ಮಾಡ್ತಾರೆ. ಬೆಳಗ್ಗೆ ಹೊತ್ತು ಬರೋಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ರಾತ್ರಿ ಮಲ್ಕೊಂಡಾಗ ಕೈ ಕಾಲಕ್ಕೆ ಸರಪಣಿ ಕಟ್ಟಿಬಿಟ್ಟು ಅಲ್ಲಿಂದ 3 ಹೆಜ್ಜೆ ಸ್ವಾಮಿ ಬರ್ತಾರೆ. ಒಂದು ಬೆಟ್ಟದ ಮಧ್ಯದಲ್ಲಿದೆ, 2ನೇದು ಬಿಡದಿ ಮನೆ ಅಂತ ಅಲ್ಲೇ ರಥಾರೋಹಣ ಆಗೋದು, 3ನೇ ಹೆಜ್ಜೆಗೆ ಬಂದು ಇಲ್ಲಿ ರಾತ್ರಿ ಐಕ್ಯ ಆಗ್ತಾರೆ ಸ್ವಾಮಿ. ಅವತ್ತು ರಾತ್ರಿಯೇ ನಮ್ಮ ಊರು ಪಾಳೆಗಾರಂಗೆ ಶಕುನ ನುಡಿಯುತ್ತೆ, ಅಂದರೆ ಸ್ವಪ್ನ ನುಡಿಯುತ್ತೆ, ಶುಭ ಶಕುನ. ಈ ಥರ ಬಂದು ನಾನು ಐಕ್ಯ ಆಗಿದ್ದೀನಿ, ನನಗೆ ದೇವಾಲಯ ನಿರ್ಮಾಣ ಮಾಡಿದ್ರೆ ನಿಂಗೆ ರಾಜ್ಯಾಭಿವೃದ್ಧಿ, ಪುತ್ರಾಭಿವೃದ್ಧಿ, ಸಕಲ ಅಷ್ಟೈಶ್ವರ್ಯಗಳು ಕೊಡ್ತೀನಿ ಅಂತೇಳಿ ಶಕುನ ನುಡಿಯುತ್ತೆ. ಅವರು ಪಾಳೆಗಾರಂಗೆ ಎಚ್ಚರಿಕೆಯಾಗಿ ಏನು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ತಕ್ಷಣ ಬಂದು ನೋಡಿದ್ರೆ ಸ್ವಾಮಿ ಸ್ಥಾಪನೆ ಆಗಿರ್ತಾರೆ. ಆ ಕ್ಷಣದಿಂದನೇ ಇಲ್ಲಿ ದೇವಾಲಯ ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವರೇ ಹೆಸರು ಕೊಡ್ತಾರೆ, ಶಕುನ ಚತುರ್ಭುಜ ರಾಮ ಅಂತ. ಶುಭ ವಾರ್ತೆ ಶಕುನ ಅಂದರೆ ಶಕುನ ಚತುರ್ಭುಜ ರಾಮನ ಇದು ನಾಮಕರಣ ಮಾಡ್ತಾರೆ. ಅಲ್ಲಿಂದ ಟಿಪ್ಪು ಸುಲ್ತಾನ್ ಆಳ್ವಿಕೆ ತನಕ ಶಕುನ ಚತುರ್ಭುಜ ರಾಮ ಅಂತಲೇ ಇರುತ್ತೆ. ಟಿಪ್ಪು ಸುಲ್ತಾನ್ ಇದೇ ಮಾರ್ಗವಾಗಿ ಯುದ್ಧಗಳಿಗೆ ಹೋಗ್ಬೇಕಾದ್ರೆ ನಮ್ಮೂರು ಪಾಳೆಗಾರಂಗೆ ತಿಳಿಯುತ್ತೆ. ಅವರು ಬಂದು ಮಂತ್ರಿನ ಕೇಳ್ತಾರೆ, ಏನು ಮಾಡೋದು, ನಮ್ಮ ದೇವಾಲಯನ ನೀವು ಉಳಿಸ್ಕೋಬೇಕಲ್ಲ ನಮ್ಮ ದೇವ್ರನ್ನ ಅಂದಾಗ ಮಂತ್ರಿ ಸಲಹೆ ಕೊಡ್ತಾರೆ. ನೋಡಿ, ಅವರು ಬಂದು ರಂಗನಾಥ ಸ್ವಾಮಿ ಪರಮ ಭಕ್ತ, ಅವರು ರಂಗನಾಥ ದೇವಸ್ಥಾನ ಬಿಟ್ಟು ಇನ್ನೆಲ್ಲ ದೇವಸ್ಥಾನ ನಶಿಸ್ಕೊಂಬರ್ತಾರೆ. ನಾವು ಇವಾಗ ರಾಮನ ಉಳಿಸ್ಕೋಬೇಕು ಅಂದರೆ ಲಕ್ಷ್ಮಣನ ವಿಸರ್ಜನೆ ಮಾಡಿಬಿಟ್ಟು ಭೂದೇವಿನ ಪ್ರತಿಷ್ಠಾಪನೆ ಮಾಡಿ ಶಕುನ ರಂಗನಾಥ ಚತುರ್ಭುಜ ಇರೋದನ್ನು ಶಕುನ ರಂಗನಾಥ ಸ್ವಾಮಿ ಅಂತ ಮರುನಾಮಕರಣ ಮಾಡಬೇಕು ಅಂತ ಹೇಳ್ತಾರೆ. ಆ ಪ್ರಕ್ರಿಯೆಯಲ್ಲೇ ಆ ದಿನವೇ ಎಲ್ಲ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಇದೇ ಮಾರ್ಗವಾಗಿ ಹೋದಾಗ ಬರ್ತಾರೆ. ನೋಡಿದಾಗ ಸ್ವಾಮಿಯ ಶಕುನ ಚತುರ್ಭುಜ ರಾಮನ ನೋಡಿಬಿಟ್ಟು ರಂಗ ಅಂದ್ಕೊಂಡು ಅವ್ರು ಕೊಳ್ಳೆ ಹೊಡೆದಿದ್ದೆಲ್ಲ ಕೊಟ್ಟೋದ್ರಂತೆ. ಅದು ಎಷ್ಟು ಗೊತ್ತಿಲ್ಲ, ಯಾರೂ ನೋಡಿಲ್ಲ ನಾವು. ಇವಾಗಲೂ ರಥಾರೋಹಣದಲ್ಲಿ ಇವಾಗ ಏನೇನು ವಜ್ರ ವೈಡೂರ್ಯಗಳು ಹಾಕಿದ್ದೀವಿ, ಇವಾಗ ಕೆಳದಿ ಚೆನ್ನಮ್ಮವ್ರು ಕೊಟ್ಟಿರೋ ವಜ್ರ ವೈಡೂರ್ಯಗಳು. ಇದು ಬಂದು ಮೂಲತಃ ಚತುರ್ಭುಜ ರಾಮ. ಟಿಪ್ಪು ಸುಲ್ತಾನಿಂದ ರಂಗನಾಥ ಹೆಸರಾಯಿತು. ನಾವು ಇಲ್ಲಿಗೆ ಬರ್ತಾ ಇರೋದಂದರೆ ನಮ್ಮ ಮಂದೇವರು, ಇದು ಶಕುನಿ ರಂಗನಾಥ ಸ್ವಾಮಿ ನಮ್ಮ ಮಂದೇವರು. ಇವಾಗ ನಾವು 25 ವರ್ಷದಿಂದ ನಾವು ಇಲ್ಲಿ ಕಡೆ ಬರ್ತಾನೆ ಇದ್ದೀವಿ. ಅದಕ್ಕೋಸ್ಕರ ನಮಗೂ ಇಲ್ಲಿಗೆ ಬಂದಮೇಲೆ ಪೂರಾ ಬದಲಾಗಿದ್ದೀವಿ. ಅವಾಗಿಂದ ಇವಾಗ ಒಂಚೂರು ಬದಲಾಗಿದ್ದೀವಿ. ವರ್ಷ ಬರ್ತೀವಿ, ಮತ್ತು ಮುಂದಿನ ವರ್ಷವೂ ಬರೋಣ ಅಂತ ಇದ್ದೀವಿ. ಹಿಂಗೆ ಒಳ್ಳೆಯದಾಗೈತೆ. ಇದೇ ಥರ ಒಳ್ಳೆಯದಾದರೆ ಸಾಕು. ಜೀವನದಲ್ಲಿ ಬದಲಾವಣೆ ಅಂತಂದರೆ ನಾವು ಹಣಕಾಸಲ್ಲಿ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಚೇಂಜ್ ಆಗಿದ್ದೀವಿ. ಆರೋಗ್ಯ ಆಗಲಿ ಎಲ್ಲದರಲ್ಲೂ ಆಗಲಿ ಪ್ರತಿಯೊಂದರಲ್ಲೂ ನಾವು ಚೇಂಜ್ ಆಗಿದ್ದೀವಿ. ಫ್ಯಾಮಿಲಿ ಎಲ್ಲ ಮೊದಲಿಂದಲೇ ಬರೋದು. ಇತಿಹಾಸ ಪ್ರಸಿದ್ಧವಾದ ನಮ್ಮ ಶಕುನಿ ರಂಗನಾಥ ಸ್ವಾಮಿಯವರ ರಥೋತ್ಸವ 100 ವರ್ಷಗಳ ಇತಿಹಾಸ ಇದೆ. ರಾಜರ ಕಾಲದಿಂದ ನಡ್ಕೊಂಡು ಬರ್ತಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಸಂಕ್ರಾಂತಿಯ ಶುಭ ದಿನಗಳಲ್ಲಿ ನಡೀತಕ್ಕಂಥದ್ದನ್ನು ನಾವು ಭಾಳ ಚಿಕ್ಕ ವಯಸ್ಸಿಂದಲೇ ನೋಡ್ಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ ಸ್ವಂತ ಊರು, ನಾವು ಹುಟ್ಟು ಬೆಳೆದ ಊರು. ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಯಾವಾಗಲೂ ಯಾವ ವರ್ಷವೂ ಒಂದು ವರ್ಷವೂ ಬಿಡದೆ ಕೂಡ ನಾವು ಇವತ್ತು ಇಲ್ಲಿ ಸೇರಿ ಜಾತ್ರೆಯ ಉತ್ಸವವನ್ನು ಸಂಭ್ರಮದಿಂದ ಅನೇಕ ಭಕ್ತಾದಿಗಳು ಕಳೆಯೋದ್ರ ಜೊತೆಗೆ ನಾವು ಕೂಡ ಅವ್ರ ಜೊತೆಯಲ್ಲಿ ಸೇರಿ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತೀವಿ. ವಿಜೃಂಭಣೆಯಿಂದ ಇವತ್ತು ರಾತ್ರಿ ತೇರು ಕೂಡ ಎಳಿತಾರೆ. ಕೆಂಚರಾಯನ
ಕೆಂಚರಾಯನ ಹಬ್ಬ ಕೂಡ ನಡೆಯುತ್ತೆ. ಲಕ್ಷಾಂತರ ಜನ ಭಕ್ತರುಗಳು ಈ ಸಕರಾಯಪಟ್ಟಣ ಶಕುನಿ ರಂಗನಾಥ ಸ್ವಾಮಿಗೆ ನಡ್ಕೊತಾರೆ. ಅದರಲ್ಲಿ ನಾವು ಕೂಡ ನಡ್ಕೊತೀವಿ. ಇವತ್ತು ಭಾಳ ಸಂಭ್ರಮದಿಂದ ನಾವಿವತ್ತು ಪಾಲ್ಗೊಂಡಿದ್ದೇವೆ. ಕುಟುಂಬ ಸಮೇತರಾಗಿ ನಾವೆಲ್ಲ ಬಂದಿದ್ದೇವೆ. ಭಗವಂತ ಎಲ್ರಿಗೂ ಉತ್ತಮವಾದ ಮಳೆ ಬೆಳೆ ಕೊಡೋ ಮುಖಾಂತರ ನೆಮ್ಮದಿಯ ಬದುಕನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವರ್ಷಕ್ಕಿಂತ ಪರವಾಗಿಲ್ಲ, ಜನ ಬರ್ತಾ ಇದ್ದಾರೆ. ಇವತ್ತಿಂದ ನಾಳೆನೂ ಜೋರ ಆಗುತ್ತೆ. ನಾವು ಈ ದೇವಸ್ಥಾನಕ್ಕೆ 10 ವರ್ಷದಿಂದ ಬರ್ತಾ ಇದ್ದೀವಿ. ಪರವಾಗಿಲ್ಲ, ವ್ಯಾಪಾರಗಳು ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ಎಲ್ಲ. ಹೋದ ವರ್ಷ ಅಷ್ಟೊಂದಿರಲಿಲ್ಲ, ಈ ವರ್ಷ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ. ಈಗ 35 ವರ್ಷದಿಂದ ನಾವು ಮದುವೆ ಆದ ಪ್ರಾರಂಭದಿಂದ ಇಲ್ಲಿಗೆ ಬರೋಕ್ಕೆ ನಿಂತಿದ್ದೀವಿ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ನಮಗೆ ತುಂಬ ಒಳ್ಳೆಯದಾಗಿದೆ. ಪ್ರತಿ ವರ್ಷವೂ ಬರ್ತೀವಿ. ಪ್ರತಿ ವರ್ಷವೂ ಬಂದಾಗ ಎಲ್ಲ ಶ್ರಾವಣಕ್ಕೆ ಮತ್ತು ಈ ಜಾತ್ರೆಗೆ ಬರ್ತೀವಿ. ಇಲ್ಲಿ ತುಂಬ ಚೆನ್ನಾಗೆ ಪ್ರತಿ ವರ್ಷಕ್ಕೂ ಅಭಿವೃದ್ಧಿ ಆಗ್ತಾಯಿದೆ. ಅನ್ನಪ್ರಸಾದ ಆಗಲಿ, ಯಾವುದೇ ಒಂದು ಡಿಸಿಪ್ಲೈನ್ ಆಗಲಿ, ಶಿಸ್ತಿನಿಂದ ಪ್ರತಿ ವರ್ಷವೂ ಒಂದು ವರ್ಷಕ್ಕೂ ಬದಲಾವಣೆ ಆಗ್ತಾಯಿದೆ. ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತುಂಬ ಜನ ಬಂದಿದ್ದಾರೆ ಭಕ್ತಾದಿಗಳು. ಅವರೆಲ್ಲರೂ ಯಾಕೆ ಬರ್ತಾರೆ ಅಂದರೆ ಅವರು ಮನಃಶಾಂತಿಗೋಸ್ಕರ ಸ್ವಾಮಿ ಹತ್ರ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಮನಃಶಾಂತಿ ಸಿಗುತ್ತೆ ಅಂತ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಶ್ರಾವಣಕ್ಕೂ ಬರ್ತಾರೆ. ಈಗ ರಥೋತ್ಸವ ಬಂದಿರೋದ್ರಿಂದ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ನಾನು ಇಲ್ಲಿ ಸುಮಾರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದೆ. ಅಲ್ಲಿಂದ ಈಗ ಶಿವಮೊಗ್ಗದಲ್ಲಿ ಡಯಟ್ನಲ್ಲಿ ಲೆಕ್ಚರರ್ ಆಗಿ ರಿಟೈರ್ಡ್ ಆಗಿದ್ದೀನಿ. 11 ವರ್ಷ ಆಯಿತು ರಿಟೈರ್ಡ್ ಆಗಿ. ಈ ರಿಟೈರ್ಡ್ ಆಗಿ 11 ವರ್ಷ ಆಯಿತು. ಈಗಲೂ ನಮಗೆ ಮಂಡಿ ನೋವಿದೆ, ಕಾಲು ಇಬ್ಬರಿಗೂ, ನಮ್ಮ ದಂಪತಿಗಳು ಇಬ್ಬರಿಗೂ ಮಂಡಿ ನೋವಿದೆ. ಆದರೂ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಭಗವಂತ ನಮ್ಗೆ ಒಳ್ಳೇದು ಮಾಡಲಿ, ನಿಮಗೆಲ್ಲರೂ ಒಳ್ಳೇದು ಮಾಡಲಿ. ಇವತ್ತಿನ ದಿವಸ ಶಕುನಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಜೃಂಭಣೆಯಿಂದ ಪೂಜೆ ಎಲ್ಲ ಪ್ರತಿಯೊಂದು ಇದು ಮಾಡಿದ್ದಾರೆ. ತುಂಬ ಭಕ್ತಾದಿಗಳು ಬರ್ತಾಯಿದ್ದಾರೆ. ದಿನಕ್ಕೆ ಒಂದು 10,000 ಜನ ಆಗಿತ್ತು. ನಿನ್ನೆ ಕಮ್ಮಿ ಇತ್ತು. ಮನೆಯಿಂದ ಸ್ಟಾರ್ಟ್ ಆಗಿರೋದು ಸಂಕ್ರಾಂತಿ ಹಬ್ಬದಿಂದ ಈ ಒಂದು 2,000 ಜನ ಅವತ್ತಿತ್ತು. ನಿನ್ನೆ ಕಡಿಮೆ ಇತ್ತು. ಇವತ್ತು ಒಂದು 10,000 ಜನ ಆಗ್ಬೋದು. ಇವತ್ತು ಸಂಜೆ ತೇರು ತುಂಬ ಜನ ಸೇರುತ್ತೆ. ನಾಳೆಗೆ ಕೆಂಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಮರಿಗಳು ಬೀಳ್ತವೆ, ಅಲ್ಲೂ ಜೋರಿರುತ್ತೆ. ಇದು ಐತಿಹಾಸಿಕ ಒಂದು ಒಳ್ಳೆಯ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು. ಶಕುನ ರಂಗನಾಥ ಸ್ವಾಮಿ ಅಂತೇಳಿ ಸಕರಾಯಪಟ್ಟಣ. ಇದಕ್ಕೆ ಭಾಳ ಒಂದು ಹಿನ್ನೆಲೆ ಇದೆ. ಅದನ್ನು ನಾನು ಈಗೆಲ್ಲರೂ ಹೇಳಿದ್ದಾರೆ ಭಟ್ರಲ್ಲ, ನಾನು ಮತ್ತೆ ಪದೇ ಹೇಳೋಕ್ಕೋದ್ರೆ ಚೆನ್ನಾಗಲ್ಲ ಅದು. ಹಾಗಾಗಿ ತುಂಬ ಭಕ್ತಾದಿಗಳಿಗೆ ಎಷ್ಟೋ ಜನಕ್ಕೂ ತುಂಬ ಒಳ್ಳೆಯದಾಗಿದೆ. ಇನ್ನೂ ಕೂಡ ಭಗವಂತ ಎಲ್ಲರಿಗೂ ಇಲ್ಲಿ ಬಂದವರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಇಲ್ಲಿ ಇವತ್ತು ಕರ್ನಾಟಕಾದ್ಯಂತ ಇವತ್ತು ಪ್ರತಿಯೊಬ್ಬರಿಗೂ ಮನೆ ದೇವರು, ನನಗೂ ಕೂಡ ಇದು ಕುಲದೇವರು. ನಾನು ಕೂಡ ಒಂದು ವಾರಕ್ಕೊಮ್ಮೆ ನಾನು ಬಂದು ಹೋಗ್ತಾ ಇರ್ತೀನಿ. ಇಲ್ಲೂ ಕೂಡ ನಾನು ಯಾವ್ದಾದ್ರು ನನಗೆ ಕೈಲಾದ ಕೆಲಸ ಇದು ಮಾಡ್ತೀನಿ ನಾನು ಬಂದು. ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ನಾನು ಹಾರೈಸ್ತೀನಿ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಕಥೆಯುಳ್ಳಂತಹ ಗ್ರಾಮದೊಂದಿಗೆ ಬರುತ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.